ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ನೋಡೋಣ ಮಾರ್ಚ್ ತಿಂಗಳ ಭವಿಷ್ಯ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮಕರ ರಾಶಿಯವರೇ, ಗಮನವಾಗಿ ಕೇಳಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಯಾಕಂದರೆ ಮಾರ್ಚ್ 22, 23, 24 ಮತ್ತು 25 ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ತರಬಹುದಾದ ಸಮಯವಾಗಿದೆ. ವಿಶೇಷವಾಗಿ ಎಸ್ ಎಂಬ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ನಿಮ್ಮನ್ನು ಆಶ್ಚರ್ಯಪಡಿಸಬಹುದು. ಈ 4 ದಿನಗಳಲ್ಲಿ ನಡೆಯುವ ಸಣ್ಣ ಸಣ್ಣ ಘಟನೆಗಳು ಮುಂದೆ ದೊಡ್ಡ ಫಲ ನೀಡುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಂಪೂರ್ಣ ಮಾಹಿತಿಯನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ಗಮನವಾಗಿ ಕೇಳಿ. ಮೊದಲು ಮಾರ್ಚ್ 22ರಂದು ಏನಾಗುತ್ತದೆ ನೋಡೋಣ. ಆ ದಿನ ಬೆಳಗ್ಗೆಯಿಂದಲೇ ನಿಮ್ಮ ಮನಸ್ಸಿಗೆ ಒಂದು ವಿಚಿತ್ರ ಚೈತನ್ಯ ಕಾಣಿಸುತ್ತದೆ. ಬಹಳ ದಿನಗಳಿಂದ ನೀವು ಯೋಚಿಸುತ್ತಿರುವ ಒಂದು ಕೆಲಸ, ಒಂದು ಯೋಜನೆ ಅಥವಾ ಒಂದು ನಿರ್ಧಾರ ಮತ್ತೆ ನಿಮ್ಮ ಗಮನಕ್ಕೆ ಬರುತ್ತದೆ. ನೀವು ಇದನ್ನು ಮತ್ತೆ ಪ್ರಯತ್ನಿಸೋಣ ಎಂದು ಯೋಚಿಸುವ ಸಮಯದಲ್ಲೇ ಎಸ್ ಎಂಬ ವ್ಯಕ್ತಿಯ ಮೂಲಕ ಒಂದು ಸೂಚನೆ ನಿಮ್ಮ ಮುಂದೆ ಬರುತ್ತದೆ. ಅದು ಒಂದು ಕರೆಯಾಗಿರಬಹುದು, ಒಂದು ಮೆಸೇಜ್ ಆಗಿರಬಹುದು ಅಥವಾ ಒಂದು ಆಕಸ್ಮಿಕ ಭೇಟಿಯಾಗಿರಬಹುದು. ಆ ವ್ಯಕ್ತಿ ನಿಮ್ಮೊಂದಿಗೆ ಮಾತನಾಡುವ ಒಂದು ಸಣ್ಣ ಮಾತೆ ನಿಮ್ಮ ಆಲೋಚನೆಗೆ ಹೊಸ ದಿಕ್ಕು ನೀಡುತ್ತದೆ. ನೀವು ಇದುವರೆಗೆ ಗಮನಿಸದಿದ್ದ ಒಂದು ಅವಕಾಶ ಅಲ್ಲಿ ಅಡಗಿರುತ್ತದೆ. ಕೆಲವೊಮ್ಮೆ ನಾವು ಹುಡುಕುತ್ತಿರುವ ಉತ್ತರ ನಮ್ಮ ಮುಂದೆಯೇ ಇರುತ್ತದೆ, ಆದರೆ ಅದನ್ನು ಗುರುತಿಸಲು ಒಂದು ಸರಿಯಾದ ವ್ಯಕ್ತಿಯ ಅವಶ್ಯಕತೆ ಇರುತ್ತದೆ. ಮಾರ್ಚ್ 22ರಂದು ಎಸ್ ಎಂಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅಂಥದ್ದೇ ಒಂದು ಪಾತ್ರ ವಹಿಸುವ ಸಾಧ್ಯತೆ ಇದೆ. ಆ ದಿನ ಮಧ್ಯಾಹ್ನ ಅಥವಾ ಸಂಜೆ ಸಮಯದಲ್ಲಿ, ಅಂದರೆ ಇಂದು ಮಧ್ಯಾಹ್ನ ಅಥವಾ ಸಂಜೆ ಸಮಯದೊಳಗೆ ಮತ್ತೊಂದು ಘಟನೆ ನಡೆಯಬಹುದು. ನೀವು ಯಾವುದೇ ಒಂದು ಸ್ಥಳಕ್ಕೆ ಹೋಗುವಾಗ ಅಥವಾ ಕೆಲಸದ ಜಾಗದಲ್ಲಿ ಎಸ್ ಎಂಬ ವ್ಯಕ್ತಿಯನ್ನು ಮತ್ತೆ ಭೇಟಿ ಮಾಡುವ ಸಾಧ್ಯತೆ ಇದೆ. ಆ ಮಾತುಕತೆಯಲ್ಲಿ ಒಂದು ಹೊಸ ಐಡಿಯಾ, ಒಂದು ಹೊಸ ಕೆಲಸ ಅಥವಾ ಒಂದು ಸಹಾಯದ ವಿಷಯ ಬರುತ್ತದೆ. ಈ ವಿಷಯವನ್ನು ನೀವು ಗಮನದಿಂದ ಕೇಳಿದರೆ ಅದು ನಿಮ್ಮ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆ ಕಾರಣವಾಗಬಹುದು. ಮಕರ ರಾಶಿಯವರೇ, ಇಲ್ಲಿ ನೀವು ಒಂದು ವಿಷಯವನ್ನು ಗಮನಿಸಬೇಕು. ಎಲ್ಲ ಅವಕಾಶಗಳು ದೊಡ್ಡದಾಗಿ ಕಾಣಿಸಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಸಣ್ಣ ಅವಕಾಶಗಳೇ ಜೀವನದಲ್ಲಿ ದೊಡ್ಡ ಯಶಸ್ಸಿನ ಆರಂಭವಾಗುತ್ತದೆ. ಆದ್ದರಿಂದ ಎಸ್ ಎಂಬ ವ್ಯಕ್ತಿಯ ಮೂಲಕ ಬರುವ ಪ್ರತಿಯೊಂದು ಸೂಚನೆಯನ್ನು ನೀವು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಅಂದರೆ ಇದು ಮಾರ್ಚ್ 22ರಿಂದ ನಡೆಯುವ ಘಟನೆಗಳ ಬಗ್ಗೆ ನೋಡಿದರೆ, ದಿನ ನಿಮ್ಮ ಆರ್ಥಿಕ ಪರಿಸ್ಥಿತಿ ಒಂದು ಸಣ್ಣ ಬೆಳಕು ಕಾಣಿಸುತ್ತದೆ. ನೀವು ನಿರೀಕ್ಷಿಸಿದ ಒಂದು ಹಣದ ಲಾಭ, ಒಂದು ಆಫರ್ ಅಥವಾ ಒಂದು ಕೆಲಸದ ಅವಕಾಶ ನಿಮ್ಮ ಮುಂದೆ ಬರಬಹುದು. ಇಲ್ಲಿ ಕೂಡ ಎಸ್ ಎಂಬ ವ್ಯಕ್ತಿಯ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಸ್ನೇಹಿತರೆ, ಅವರು ನಿಮಗೆ ಒಂದು ಪರಿಚಯ ಮಾಡಿಸಬಹುದು, ಒಂದು ಹೊಸ ಸಂಪರ್ಕವನ್ನು ನೀಡಬಹುದು ಅಥವಾ ನೀವು ಗಮನಿಸದಿದ್ದ ಒಂದು ಅವಕಾಶವನ್ನು ತೋರಿಸಬಹುದು. ಆದರೆ ಇದೇ ದಿನದಿಂದ ಒಂದು ಗೊಂದಲ ಕೂಡ ಉಂಟಾಗಬಹುದು. ನೀವು ಆ ಅವಕಾಶ ತೆಗೆದುಕೊಳ್ಳಬೇಕಾ ಇಲ್ಲವೇ ಬೇಡವಾ ಎಂದು ಯೋಚಿಸುತ್ತೀರಾ? ನಿಮ್ಮ ಮನಸ್ಸಿನಲ್ಲಿ 2 ಭಿನ್ನ ಆಲೋಚನೆಗಳು ಬರುತ್ತವೆ. ಒಂದು ಕಡೆ ನೀವು ಮುಂದೆ ಹೋಗಬೇಕು ಎಂದು ಅನಿಸುತ್ತದೆ, ಮತ್ತೊಂದು ಕಡೆ ಸ್ವಲ್ಪ ಭಯ ಕೂಡ ಇರುತ್ತದೆ. ಇದೇ ಸಮಯದಲ್ಲಿ ಎಸ್ ಎಂಬ ವ್ಯಕ್ತಿಯ ಸಲಹೆ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಕರೆದೊಯ್ಯುತ್ತದೆ. ಅವರು ಹೇಳುವ ಒಂದು ಮಾತು ನಿಮ್ಮ ಗೊಂದಲವನ್ನು ದೂರ ಮಾಡುತ್ತದೆ. ಮಾರ್ಚ್ 23ರಂದು ಭಾವನಾತ್ಮಕವಾಗಿ ಒಂದು ಪ್ರಮುಖ ಬದಲಾವಣೆ ನಡೆಯುತ್ತದೆ. ನೀವು ಸ್ವಲ್ಪ ಒತ್ತಡದಲ್ಲಿರಬಹುದು, ಕೆಲವು ವಿಷಯಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡಬಹುದು. ಆದರೆ ಇದೇ ಸಮಯದಲ್ಲಿ ಎಸ್ ಎಂಬ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ, ನಿಮಗೆ ಧೈರ್ಯ ಕೊಡುತ್ತಾರೆ, ನೀನು ಮಾಡಬಹುದು ಎಂದು ಹೇಳುತ್ತಾರೆ. ಈ ಒಂದು ಮಾತೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಕೆಲವೊಮ್ಮೆ ಜೀವನದಲ್ಲಿ ನಾವು ಎಲ್ಲವನ್ನು ತಿಳಿಯದಿದ್ದರೂ ಒಂದು ವ್ಯಕ್ತಿಯ ಬೆಂಬಲವೇ ನಮ್ಮನ್ನು ಮುಂದೆ ಸಾಗಿಸುತ್ತದೆ. ಮಾರ್ಚ್ 23ರಂದು ನೀವು ಅಂಥದೇ ಒಂದು ಅನುಭವವನ್ನು ಪಡೆಯಬಹುದು. ಅದೇ ದಿನ ಇನ್ನೊಂದು ದೊಡ್ಡ ಘಟನೆ ನಡೆಯುವ ಸಾಧ್ಯತೆ ಇದೆ. ನೀವು ಯಾವುದೋ ಒಂದು ಕೆಲಸದ ಬಗ್ಗೆ ಮಾತನಾಡುತ್ತಿರುವಾಗ ಎಸ್ ಎಂಬ ವ್ಯಕ್ತಿಯೊಂದಿಗೆ ಒಂದು ವಿಶೇಷ ಸಂಭಾಷಣೆ ನಡೆಯಬಹುದು. ಈ ಮಾತುಕತೆಯಲ್ಲಿ ಒಂದು ಹೊಸ ಯೋಜನೆ ಶುರುವಾಗುವ ಸೂಚನೆ ಸಿಗುತ್ತದೆ. ಇದು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ತಿರುವಾಗಿರಬಹುದು. ಇನ್ನು ಮಾರ್ಚ್ 24 ಈ 4 ದಿನಗಳ ಕ್ಲೈಮ್ಯಾಕ್ಸ್. ಈ ದಿನ ನೀವು ಕಳೆದ 3 ದಿನಗಳಲ್ಲಿ ನಡೆದ ಎಲ್ಲ ಘಟನೆಗಳನ್ನು ನೆನಪಿಸಿಕೊಂಡಾಗ ಎಲ್ಲವೂ ಒಂದೇ ದಾರಿಯಲ್ಲಿ ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತಿದೆ ಎಂಬ ಭಾವನೆ ಬರುತ್ತದೆ. ಎಸ್ ಎಂಬ ವ್ಯಕ್ತಿಯ ಪಾತ್ರ ಇಲ್ಲಿ ತುಂಬ
ತುಂಬ ಸ್ಪಷ್ಟವಾಗುತ್ತದೆ. ಈ ದಿನ ಎಸ್ ಎಂಬ ವ್ಯಕ್ತಿ ನಿಮ್ಮ ಜೊತೆ ಒಂದು ಪ್ರಮುಖ ವಿಷಯವನ್ನು ಹಂಚಿಕೊಳ್ಳಬಹುದು. ಅದು ಒಂದು ಕೆಲಸದ ಅವಕಾಶವಾಗಿರಬಹುದು, ಒಂದು ಹೊಸ ಪ್ರಾರಂಭವಾಗಿರಬಹುದು ಅಥವಾ ಒಂದು ಸಹಾಯದ ವಿಷಯವಾಗಿರಬಹುದು. ನೀವು ಇದನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಸಾಧ್ಯತೆ ಇದೆ. ಕುಟುಂಬದ ವಿಷಯದಲ್ಲಿ ನೋಡಿದರೆ ಈ 4 ದಿನಗಳಲ್ಲಿ ಕೆಲವು ಸಣ್ಣ ಸಂತೋಷದ ಕ್ಷಣಗಳು ಎದುರಾಗುತ್ತವೆ. ಮನೆಯವರೊಂದಿಗೆ ಮಾತನಾಡುವಾಗ ಹಳೆಯ ಸಮಸ್ಯೆಗಳು ಪರಿಹಾರವಾಗಬಹುದು. ಎಸ್ ಎಂಬ ವ್ಯಕ್ತಿ ನಿಮ್ಮ ಕುಟುಂಬದವರೆಗೂ ಪರಿಚಿತನಾಗಿದ್ದರೆ ಅವರ ಮೂಲಕ ಒಂದು ಹಳೆಯ ಗೊಂದಲ ಸರಿಯಾಗುವ ಸಾಧ್ಯತೆ ಇದೆ. ಪ್ರೀತಿಯ ವಿಷಯದಲ್ಲೂ ಕೂಡ ಈ 4 ದಿನಗಳು ವಿಶೇಷವಾಗಿರುತ್ತದೆ ಎಂದು ಎಸ್ ಎಂಬ ಹೆಸರಿನ ವ್ಯಕ್ತಿಯೊಂದಿಗೆ ನಿಮ್ಮ ಸಂಬಂಧದಲ್ಲಿ ಒಂದು ಹೊಸ ತಿರುವು ಬರಬಹುದು. ಒಂದು ಸಣ್ಣ ಮಾತು, ಒಂದು ಭೇಟಿ, ಒಂದು ಘಟನೆ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡುತ್ತದೆ. ಮಕರ ರಾಶಿಯವರೇ, ಒಂದು ವಿಷಯವನ್ನು ಮರೆಯಬೇಡಿ. ಜೀವನದಲ್ಲಿ ಯಾವಾಗ ಯಾವ ವ್ಯಕ್ತಿ ನಮ್ಮ ಭಾಗ್ಯವನ್ನು ಬದಲಾಯಿಸುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಆದರೆ ಕೆಲ ದಿನಗಳು ಮಾತ್ರ ಅಂತಹ ಬದಲಾವಣೆಗಳು ಆರಂಭವಾಗುತ್ತದೆ. ಮಾರ್ಚ್ 22ರಿಂದ 25ರವರೆಗಿನ ಈ ಸಮಯವು ನಿಮ್ಮ ಜೀವನದಲ್ಲಿ ಅಂಥದ್ದೇ ಒಂದು ವಿಶೇಷ ಸಮಯವಾಗಿರಬಹುದು. ಆದ್ದರಿಂದ ಈ 4 ದಿನಗಳಲ್ಲಿ ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಅವಕಾಶವನ್ನು ಗಮನದಿಂದ ನೋಡಿ. ವಿಶೇಷವಾಗಿ ಎಸ್ ಎಂಬ ವ್ಯಕ್ತಿಯ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾಕೆಂದರೆ ಅವರು ನಿಮ್ಮ ಜೀವನದಲ್ಲಿ ಒಂದು ಹೊಸ ದಾರಿಯನ್ನು ತೆರೆದಿಡುವ ವ್ಯಕ್ತಿಯಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ರಾಶಿ ಭವಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನೋಡಿದ್ರಲ್ಲ, ಎಸ್ ಎಂಬ ವ್ಯಕ್ತಿಯಿಂದ ಯಾವೆಲ್ಲ ಬದಲಾವಣೆಗಳು ಈ ಮಕರ ರಾಶಿಯವರಿಗೆ ಇಂದಿನಿಂದ ನಡೆಯಲಿದೆ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ. ಆದರೆ ಇದು ಸಾರಾಸಗಟಾಗಿ ಒಟ್ಟಾಗಿ ಹೇಳುವ ರಾಶಿ ಭವಿಷ್ಯ. ಆದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳ ಮೇಲೆ ನಿರ್ಣಯ ಆಗುತ್ತದೆ ಸ್ನೇಹಿತರೆ. ನಮಗೆ ಆಗಿಲ್ಲ, ಈ ವಿಷಯ ನಡೆದಿಲ್ಲ ಅಂತ ನೀವು ಯೋಚನೆ ಮಾಡಬೇಡಿ. ಯಾಕಂದರೆ ಎಲ್ಲರಿಗೂ ಒಟ್ಟಾಗಿ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ನಿಮ್ಮ ರಾಶಿ ಭವಿಷ್ಯದ ಮೇಲೆ ಇದು ನಿರ್ಣಯ ಮಾಡಬೇಕಾಗುತ್ತೆ. ನಿಮ್ಮ ಜನ್ಮ ಜಾತಕವನ್ನು ನೀವು ಹತ್ತಿರದ ಜ್ಯೋತಿಷಿಗೆ ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ. ನಿಮ್ಮ ಗ್ರಹಗತಿಗಳು ಯಾವ್ಯಾವ ಮನೆಯಲ್ಲಿದೆ ಅಂತ ನೋಡಿಕೊಂಡು ಆಮೇಲೆ ಏನಾದ್ರು ಕಷ್ಟ ಅಂದರೆ ಪರಿಹಾರಗಳನ್ನು, ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಖಂಡಿತ ನಿಮಗೂ ಕೂಡ ಯಶಸ್ಸನ್ನು ಕಾಣ್ತೀರಾ. ನಿಮಗೂ ಕೂಡ ಆ ವ್ಯಕ್ತಿಯಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾವು ಸಾರಾಸಗಟಾಗಿ ಹೇಳ್ತೀವಿ, ಒಬ್ಬೊಬ್ಬರಿಗೆ ಹೇಳೋದಲ್ಲ ಈ ರಾಶಿ ಭವಿಷ್ಯ ಸ್ನೇಹಿತರೆ. ಆ ಗ್ರಹಗತಿಗಳ ಮೇಲೆ ನಾವು ನಿರ್ಧಾರ ಮಾಡಿ ಹೇಳ್ತೀವಿ. ಹಾಗಾಗಿ ನಮಗೆ ನಡೀತಾ ಇಲ್ಲ, ನಮಗಾಗಿಲ್ಲ, ನೀವು ಹೇಳೋದೆಲ್ಲ ಸುಳ್ಳು ಅಂತ ಸುಮಾರು ಜನ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಇದು ಎಲ್ಲರಿಗೂ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಜನ್ಮ ಜಾತಕ ಅಂತ ಒಮ್ಮೆ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ಖಂಡಿತ ನಿಮ್ಮ ಗ್ರಹಗತಿಗಳು ನಿಮ್ಮ ರಾಶಿಯಲ್ಲಿ ಯಾವ ರೀತಿ ಇದೆ ಅಂತ ತಿಳ್ಕೊಂಡು ನೀವು ಮುಂದುವರಿಬೇಕು ಸ್ನೇಹಿತರೆ. ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.